ಮಂಗಳೂರಿನ ಕೆಂಜಾರಿನಲ್ಲಿ ಮೇಯಲು ಬಿಟ್ಟ ದನಗಳನ್ನು ಕದ್ದು ನದಿ ಪಕ್ಕದಲ್ಲೇ ಗೋಹತ್ಯೆ ಮಾಡಿ ಅದರ ಕಳೇಬರವನ್ನು ದುಷ್ಕರ್ಮಿಗಳು ನದಿಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಪರಿಸರದ ತುಂಬ ಕೊಳೆತು ನಾರುವ ಮಾಂಸದ ತ್ಯಾಜ್ಯಗಳು ಪತ್ತೆಯಾಗಿದ್ದು, ಗೋಹತ್ಯೆ ಮಾಡಿದ ಸ್ಥಳದಲ್ಲಿ 3 ದನಗಳು ಪತ್ತೆಯಾಗಿವೆ. ಇಲ್ಲಿ ಸಾಕಷ್ಟು ಗೋವುಗಳನ್ನು ಹತ್ಯೆ ಮಾಡಿರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು, ಬಜ್ಪೆ ಪೊಲೀಸರು ಭೇಟಿ ನೀಡಿದ್ದು, ಸ್ಥಳೀಯವಾಗಿ ದನಗಳನ್ನು ಕಳೆದುಕೊಂಡವರ ಮಾಹಿತಿಯನ್ನು ಪೊಲೀಸರು ಪಡೆದಿದ್ದಾರೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದು ಕಪಿಲಪ್ಪ ಗೋಶಾಲೆ ನೋಡ್ತಾ ಇದ್ದೀರಿ ನೋಡಿ. ನಿನ್ನೆ ಈ ದನ ಕಪ್ಪು ದನ ಬಂದಿರಲಿಲ್ಲ. ಪಾಪ ಅವಳ ಇದು ಕರು ನೋಡಿ, ಹೆಣ್ಣು ಕರು ಇದು ತಿರ್ತಾ ಇದ್ದಾಳೆ, ಇವಳು ಹೆಣ್ಣು ಕರು. ಆ ದನವನ್ನು ಈಕೆ 3-4 ಗೋವುಗಳಿಗೆ ಹಾಲು ಕೊಡ್ತಿದ್ದ ಪುಣ್ಯಾತ್ಮೆ. ಅಂಥ ದನವನ್ನು ಮತ್ತು ನೋಡಿ, ಇದೊಂದು ಓರಿಕರು. ಇದು ಮೊನ್ನೆ ಮೂಡಬಿದ್ರೆ ಪೊಲೀಸ್ನವರು ರೆಸ್ಕ್ಯೂ ಮಾಡಿದ್ದು. ಇದನ್ನು ರೆಸ್ಕ್ಯೂ ಮಾಡಿ ಇಲ್ಲಿ ಕೊಟ್ಟಿದ್ದರು. ಈ ಅದ್ಯಾಪಾಡಿದ ಒಬ್ಬ ಕಳ್ಳತನ ಮಾಡಿದ ಈ ಸುಮಾರು 29 ಪ್ರಕರಣ ಇದ್ದ ಒಂದು ಕ್ರಿಮಿನಲ್ ಅವನನ್ನು ಪೊಲೀಸ್ ಹಿಡಿದು ಆ ಊರಿ ನಮಗೆ ಕೊಟ್ಟಿದ್ದರು. ಅದರೊಟ್ಟಿಗೆ ನೋಡಿ, ಈ ಗೋವು ಮೇಲಿಕ್ಕೆ ಬಂದದನ್ನು ಈ ಪೊದೆಯಲ್ಲಿ ಕಟ್ಟೆ ಹಾಕಿ ನಮ್ಮ ಕೆಲಸದ ಕಣ್ಣು ತಪ್ಪಿಸಿ ಪೊದೆಯಲ್ಲಿ ಕಟ್ಟೆ ಹಾಕಿರ್ತಾರೆ. ಈಗ ಪೊಲೀಸ್ನವ್ರಿಗೆ ಕರೆದಿದ್ದೇವೆ ನಾವು. ನೋಡಿ, ಇದು ನೀವೇ ನೋಡ್ತಾ ಇದ್ದೀರಾ. ನಿನ್ನೆ ಸ್ಥಳೀಯರ ಮಾಹಿತಿ ಪ್ರಕಾರವಾಗಿ ಏನು ಮರವೂರು ಕೆಂಜಾರ್ ಬಳಿಯ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಪೊಲೀಸರು ಆಗ ತಾನೇ ಏನು ಮಾಜರ್ ಮಾಡ್ತಾಯಿದ್ರು. ಅಲ್ಲಿ ಗೋವುಗಳನ್ನು ಅವ್ಯಾತಕವಾಗಿ ಹತ್ಯೆ ಮಾಡಿ ಅದರ ಮಾಂಸವನ್ನು ಮಾಡಿ ಅಲ್ಲಿಂದ ಕೊಂಡೋಗುವಂಥ ಒಂದು ಬೃಹತ್ ಜಾಲದ ಬಗ್ಗೆ ಅಲ್ಲಿ ಒಂದು ಸಂಶಯ ಸಿಕ್ಕಿದೆ, ನಮಗೊಂದು ಸುಳಿವು ಸಿಕ್ಕಿದೆ. ಏನದು ಕೇದಿಗೆ ಒಂದು ಪೊದೆಗಳಲ್ಲಿ ಅಲ್ಲಲ್ಲಿ ಗೋವಿನ ರಕ್ತಗಳು, ಗೋವಿನ ತ್ಯಾಜ್ಯ, ಅದರ ಚರ್ಮವನ್ನು ಎಸೆದು ಏನು ತಿಂಗಳುಗಟ್ಟಲೆ ಆಗಿರುವಂತಹ ತ್ಯಾಜ್ಯಗಳ ಸ್ಮೆಲ್, ಏನು ಲಾರಿಗಟ್ಟಲೆ ಆಗ್ಬೋದು ಅದರ ತ್ಯಾಜ್ಯಗಳು, ಅಲ್ಲಲ್ಲಿ ರಕ್ತದ ಕುರುಹು ಅಥವಾ ಗೋವಿನ ಏನದು ಸೆಗಣಿಯ ಅಂತಹ ಕುರುಹು ಸಿಕ್ಕಿದೆ. ಇದರ ಬಗ್ಗೆ ನಿನ್ನೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು, ಬಜ್ಪೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ, ಸ್ಥಳೀಯರು ಬಂದಿದ್ದರು. ಸುಮಾರು 4-5 ಸ್ಥಳೀಯರು ಅದರ ಏನು ದನ ಕಳುವಾಗಿರೋ ಬಗ್ಗೆ ಕೂಡ ಇವತ್ತು ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕೂಡ, ದೂರನ್ನು ಕೂಡ ನೀಡಿದ್ದಾರೆ. ಇದೊಂದು ಭಾರತವೇ ಕಂಡು ಕೇಳಿರೋ ದೊಡ್ಡ ಮಟ್ಟದ ಒಂದು ಗೋ ಮಾಫಿಯಾ ಅಂತ ಹೇಳಿ, ಗೋ ಹತ್ಯೆ ಮಾಫಿಯಾ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕೇಳಿದ್ರೆ ಇವಾಗ ನಿನ್ನೆ ನಡೆದದಲ್ಲ, ಅದು ಸುಮಾರು ತಿಂಗಳುಗಳಿಂದ ಕೂಡ ಅಲ್ಲಿ ನಡೀತಾ ಇದೆ. ಅಲ್ಲದೆ ಅದರ ಪಕ್ಕದಲ್ಲಿ ಕಪಿಲ ಗೋಶಾಲೆ ಇದೆ. ಕಪಿಲ ಗೋಶಾಲೆಯ 100 ಗೋವುಗಳು ಕೂಡ ಅಲ್ಲಿ ಕದ್ದು ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾತಾಡಿಸಿ ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡಿದ್ದೇವೆ. ಹಾಗಾಗಿ ಇದೊಂದು ದೊಡ್ಡ ಮಾಫಿಯಾ. ಏನದು ಭಾರತೀಯ ಗೋತಳಿಗಳು ಅಲ್ಲಿ ನೋಡಿದರೆ ಗೊತ್ತಾಗ್ತದೆ, ಭಾರತೀಯ ಗೋತಳಿಗಳನ್ನು ಹತ್ಯೆ ಮಾಡುವಂಥದ್ದು ನಡೀತಾ ಇದೆ ಮಾಂಸಕ್ಕೋಸ್ಕರ. ಹಾಗಾಗಿ ಇದು ಸರಿಯಲ್ಲ, ಇದನ್ನು ಬಲವಾಗಿ ಖಂಡನೆ ಮಾಡ್ತೇವೆ. ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ಠಾಣೆಯಲ್ಲಿ ನೀಡಿದ್ದೇವೆ. ಈಗಾಗಲೇ ನಾವು ಅದರ ಬಗ್ಗೆ ವಿಡಿಯೋಗಳನ್ನು ಮಾಧ್ಯಮ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದೇನೆ. ಎಲ್ಲೂ ಹೋದರೂ ಕೂಡ ಎಷ್ಟು ಪೊದೆಗಳಿದೆ ಅಲ್ಲಲ್ಲಿ ಒಣಗಿದ ರಕ್ತದ ಕುರುಹು ಅಥವಾ ಅದರ ಸ್ಕಿನ್ ಚರ್ಮಗಳು, ದವಡೆಗಳು ಅಥವಾ ಅದರ ಕೊಳೆತಂತಹ ವಾಸನೆ. ಸುಮಾರು ಒಂದು 8-9 ನಾವು ಪೊದೆಗಳನ್ನು ಸರ್ಚ್ ಮಾಡಿದ್ದೇವೆ. ಗಟ್ಟಲೆಗಳಿಂದ ಅಲ್ಲಿ ಗೋಹತ್ಯೆ ಮಾಡ್ತಾ ಇರೋದು ಅಲ್ಲಿ ಕಂಡು ಬರ್ತಾ ಇದೆ. ಈಗ ಮುಂದೆ ಹೋರಾಟ ಒಂದು ವೇಳೆ ಖಂಡಿತವಾಗಿ ಇದರ ಬಗ್ಗೆ ಸ್ಥಳೀಯರು ಕೂಡ ಅಲ್ಲಿ ಸೇರಿದರು. ನಿನ್ನೆ ಸ್ಥಳೀಯರ ಕೂಡ ಸಭೆ ಕೂಡ ಆಗಿದೆ. ನಿನ್ನೆ ಯಾರೆಲ್ಲ ಗೋವುಗಳನ್ನು ಕಳೆದುಕೊಂಡಿದ್ದಾರೆ ಅವರು ಕೂಡ ಅಲ್ಲಿ ಠಾಣೆಯಲ್ಲಿ ದೂರುಗಳನ್ನು ನೀಡಿದ್ದಾರೆ. ಅಲ್ಲದೆ ಸೋಮವಾರದವರೆಗೆ ಗಡುವುಗಳನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ಸೋಮವಾರದ ಒಳಗಡೆ ಬಂಧನ ಆಗಿಲ್ಲ ಅಂದರೆ ಬೃಹತ್ ಪ್ರತಿಭಟನೆ ಯೋಜನೆ ಕೂಡ ಆಗಿದೆ. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.